ಖತರ್ನಾಕ್ ಅಂತಾರಾಜ್ಯ ಕಳ್ಳರಿಗಾಗಿ ಬೆಳಗಾವಿ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಬೆಳಗಾವಿ ನಗರದಲ್ಲಿ ಮನೆಗಳಿಗೆ ಕನ್ನ ಹಾಕಿರುವಂತ ಗ್ಯಾಂಗ್ ಅದು. ಅಂತಾರಾಜ್ಯ ಮನೆಗಳ್ಳರ ಸುಳಿವು ಕೊಟ್ಟ ಫಿಂಗರ್ ಪ್ರಿಂಟ್ಸ್. ಖದೀಮರದೆಷ್ಟೇ ನರಿಬುದ್ಧಿ ಉಪಯೋಗಿಸಿ ನಾನು ಎಲ್ಲಿಯೂ ಕೂಡ ಸಿಲುಕಿ ಹಾಕಿಕೊಳ್ಳೋದಿಲ್ಲ ಅಂತ ಹೇಳಿ ಎಷ್ಟೇ ಬುದ್ಧಿವಂತಿಕೆಯನ್ನು ತೋರಿಸಿದ್ರು ಕೂಡ ಒಂದು ಸಣ್ಣ ಸುಳಿವು ಅವರನ್ನು ಅರೆಸ್ಟ್ ಮಾಡುವ ಹಂತಕ್ಕೆ ತಂದು ನಿಲ್ಲಿಸುತ್ತೆ. ಇಲ್ಲಿಯೂ ಕೂಡ ಫಿಂಗರ್ ಪ್ರಿಂಟ್ಸ್ ಬಹಳ ದೊಡ್ಡ ಮಟ್ಟದ ತನಿಖೆಯಲ್ಲಿ ಸಹಕಾರಿಯಾಗಿದೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗೋವಾ, ಕಲಬುರಗಿ ಈ ಗ್ಯಾಂಗ್ನಿಂದ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಕಳ್ಳತನ ಆಗಿದೆ. ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನ ಮಾಡಲಾಗಿದೆ. ಮೊನ್ನೆಯಷ್ಟೇ ಮಾಳಮಾರುತಿ ಪೊಲೀಸರು ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿ ನಗರದಲ್ಲಿ ಇದ್ದಂಥ ಕಳ್ಳರ ಗ್ಯಾಂಗ್ ಈಗ ಬೆಳಗಾವಿ ಪೊಲೀಸರ ಅತಿಥಿಯಾಗಿದ್ದಾರೆ. ಮನೆಗಳ್ಳರ ಬಂಧಿಸಿ 67 ಲಕ್ಷದ ಚಿನ್ನಾಭರಣವನ್ನು ಜಪ್ತಿ ಮಾಡಲಾಗಿದೆ. ಈಗ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಮಧ್ಯಪ್ರದೇಶ, ಮಹಾರಾಷ್ಟ್ರ ಈ ಪಕ್ಕದ ರಾಜ್ಯಗಳಿಂದ ಗೋವಾ ಅಲ್ಲಿದು ಅಫೆಂಡರ್ಸ್ ಇಲ್ಲಿ ಬಂದು ಇಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕೆಲವು ನಮ್ಮ ತಂಡಗಳು ಈಗ ನಾವು ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯಕ್ಕೆ ಅವರಿಗೆ ಆರೋಪಿಗಳಿಗೆ ಹಿಡ್ಕೊಳ್ಳೋಕ್ಕೆ ಕೂಡ ಕಳಿಸಿದ್ದೀವಿ. ನಮ್ಮ ಕಲಬುರಗಿದು ಒಂದು ಗ್ಯಾಂಗ್ ಇದೆ. ಸೊ ಬೇರೆ ಕಡೆಯಿಂದ ಬಂದು ನಮ್ಮ ನಗರದಲ್ಲಿ ಇವರು ಕಳ್ಳತನ ಮಾಡ್ತಾ ಇದ್ದಾರೆ. ಅದರ ಜೊತೆಗೇ ಈ ಥರ ಕಳ್ಳತನ ತಡೆಯಲು ನಾವು ಒಂದು ಹೊಸ ಉಪಕ್ರಮವನ್ನು ಶುರು ಮಾಡಿದ್ದೀವಿ. ಅದರ ಹೆಸರು ಇದೆ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಆ ಉಪಕ್ರಮ ಏನಿದೆ ಅಂದರೆ, ನೀವು ಮನೆ ಬಿಟ್ಟು ಹೋಗ್ತಾ ಇದ್ದರೆ ನಮ್ಮದು ಆ ಒಂದು ವಾಟ್ಸಪ್ ನಂಬರ್ ಇದೆ, ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನಲ್ಲಿ ಅದು ಅವೈಲೇಬಲ್ ಇದೆ. ಆ ನಂಬರ್ಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸ ಮತ್ತು ಯಾವ ಡೇಟಿಂದ ಯಾವ ಡೇಟ್ವರೆಗೆ ನೀವು ಮನೆಯಲ್ಲಿ ಇರಲ್ಲ ಮತ್ತು ನಿಮ್ಮ ಮನೆಯದು ಗೂಗಲ್ ಪಿನ್ ಲೊಕೇಶನ್ದು ಪಿನ್ ಮತ್ತು ಒಂದು ಸೆಲ್ಫಿ ಇಷ್ಟು ನಮಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ನಾವು ಕಾನ್ಫಿಡೆನ್ಷಿಯಲ್ ಇಟ್ಕೋತೀವಿ. ಬರೀ ಕಂಟ್ರೋಲ್ ರೂಮ್ದು ಇನ್ಸ್ಪೆಕ್ಟರ್ ಹತ್ತಿರ ಮಾಹಿತಿ ಇರುತ್ತೆ. ಅವರು ಆ ರಾತ್ರಿ ನೈಟ್ ಬೀಟ್ ಸ್ಟಾಫ್ ಯಾರಿದ್ದಾರೆ ಅವರಿಗೆ ಮಾತ್ರ ತಿಳಿಸ್ತಾರೆ. ಆ ನೈಟ್ ಬೀಟ್ ಸ್ಟಾಫ್ ಜನರಲಿ ಮನೆ ಕಳ್ಳತನ ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ಒಳಗಡೆ ಆಗುತ್ತೆ. ಸೊ ಆ ಕ್ರೂಷಿಯಲ್ ಪೀರಿಯಡ್ನಲ್ಲಿ ನಮ್ಮ ನೈಟ್ ಬೀಟ್ ಸಿಬ್ಬಂದಿ ಕಡ್ಡಾಯವಾಗಿ ಆ ಮನೆಗೆ ಹೋಗಿ ಮಿನಿಮಮ್ 2 ಸಲ ಅಲ್ಲಿ ಆ ಮನೆಗೆ ಹೋಗ್ತಾರೆ. ಬರೀ ಹೋಗಲ್ಲ, ಅಲ್ಲಿ ಮನೆಯದು ಸುತ್ತಮುತ್ತ ಒಂದು ರೌಂಡ್ ಮಾಡ್ತಾರೆ. ಲೈಟ್